ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಶುರು ಮಾಡೋಣ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಕೂತ್ಕೊಂಡಿದ್ದೆ. ನನ್ನ ಅಳಿಯ ಸ್ಕೂಲಿಗೆ ಹೋಗಲಂತಿದ್ದ. ಯಾಕಲೆ ಅಂದರೆ ಕಾಲು ನೋವು ಅಂತ ಡವ್ ಮಾಡ್ತಿದ್ದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಅವ್ನು ಕಿತಾಪತಿ ನೋಡ್ಕೊಂತ ನಿಂತ್ಕೊಂಡಿದ್ದೆ. ನಮ್ಮಮ್ಮ ಕರೆದು ಇಬ್ಬರಿಗೂ ಸ್ನಾನ ಮಾಡೋ ಅಂತ ಹೇಳ್ತು. ನಾನು ಸ್ನಾನ ಮಾಡಿದೆ, ಅವನು ಸ್ನಾನ ಮಾಡ್ದೆ. ಹಾಗೆ ದೇವರಿಗೆ ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ಕೂತ್ಕೊಂಡಿದ್ದೆ. ನನ್ನ ತಂಗಿ ಅವ್ನು ಕರ್ಕೊಂಡೋಗಿ ಸ್ಕೂಲಿಗೆ ಹೋಗು ಅಂದರೆ ಇವನು ಅಳ್ತಾ ಇದ್ದ. ನಾನು ಇನ್ನೊಬ್ಬ ಅಳಿಯ ಇವನು ಅಳೋದು ನೋಡಿ ನಗ್ತಾ ಇದ್ದ. ನೋಡಿ ಹೇಗಾಡ್ತಿದ್ದಾನೆ ಅವನು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಬಾ ಸ್ಕೂಲಿಗೆ ಕಳ್ಸಲ್ಲ ಅಂತೇಳಿ ಅವ್ನ ಸಮಾಧಾನಕ್ಕೆ ಕ್ರಿಕೆಟ್ ಆಡೋಣ ಅಂತೆ ಕರ್ಕೊಂಡು ಬಂದೆ. ಆಯ್ತು ಆಡೋಣ ಅಂದೆ. ನನ್ನ ಕೈ ಬಾಲ್ ಕೊಟ್ಟು ಹಾಗೆ ರೂಮಲ್ಲಿ ಹಾಲಲ್ಲೇ ಕ್ರಿಕೆಟ್ ಆಡ್ತಿದ್ವಿ ನಾನು ನಮ್ಮ ಅಳಿಯ. ಆಮೇಲೆ ಬಾ ಟೈಮ್ ಆಯ್ತು ಸ್ಕೂಲಿಗೆ ಹೋಗೋಣ ಅಂತೇಳಿ ಬರೀ ಇಂಥದೆಯಾ. ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ವೀರಭದ್ರೇಶ್ವರ ಟೆಂಪಲ್ಗೆ ಹೋಗ್ತಿದ್ದಂಗೆ ಬೋರ್ಡೆ ಹಾಕಿದ್ರು, ವಿಡಿಯೋ ಚಿತ್ರೀಕರಣ ನಿಷೇಧಿಸಲಾಗಿದೆ ಅಂತ ಹೇಳಿ. ಆಮೇಲೆ ಹಾಕ್ಬೇಕಂತ ಹೇಳಿ ಒಳಗೋಗಿ ದರ್ಶನ ಮಾಡ್ಕೊಂಡು ಹಾಗೆ ಹೊರಗಡೆ ಒಂದು ವಿಡಿಯೋ ತಗೊಂಡು ಸೀದಾ ಮನೆಗೆ ಬಂದೆ. ನನ್ನ ಅಳಿಯ ಟೀ ಕುಡಿತಿದ್ದ. ಅವ್ನು ಅಳಿಸ್ಬೇಕಂತ ಟೀ ಕಪ್ ಇಸ್ಕೊಂಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಚಿಕ್ಕ ಮಕ್ಕಳ ಅಳೋದೇ ಒಂಥರ ಕ್ಯೂಟ್ ಅಲ್ವಾ, ಅದಕ್ಕೆ ಮತ್ತೆ ಅವನ ಹತ್ರ ಮತ್ತೆ ಕಪ್ ಇಸ್ಕೊಂಡು. ಬರೀ ಇಂಥದೆಯಾ. ಸಾಕು ಅಳಿಸಿದ್ದು ಅಂತ ಕಪ್ ಕೊಡೋಕೆ ಹೋದ್ರೆ ಅವನು ನನ್ನ ಹತ್ರನೇ ಇಸ್ಕೊಂಡ್ಲಿಲ್ಲ. ಆಮೇಲೆ ಯೋಚನೆ ಮಾಡಿ ಅವ್ರ ಅಮ್ಮ ಹೇಳಿದ್ಮೇಲೆ ಇಸ್ಕೊಂಡ. ನನ್ನ ಅಳಿಯ ಅಡುಗೆ ರೂಮಿಗೆ ಹೋಗಿ ಚಮಚ ತಗೊಂಡು ನನಗೆ ಎದುರಿಸ್ತಿದ್ದ. ಆಮೇಲೆ ಬಿಡ್ತೀನಿ ನೋಡು ಅಂತೇಳಿ ನಾನೇ ಎದುರಿಸಿದ್ದೆ. ಆಮೇಲೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ಡೇ ಇಷ್ಟೇ, ಮತ್ತೆ ನಾಳೆ ಸಿಗೋಣ. ಓಕೆ.